ಹಾಯ್ ಹಲೋ ನಮಸ್ಕಾರ. ಇನ್ಫೋ ಕನ್ನಡ ನಾಡು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಅಮೆರಿಕಕ್ಕೆ ಉತ್ತರ ಕೊರಿಯಾ ಕಂಡರೆ ಯಾಕೆ ಭಯ? ಇಲ್ಲಿ ಕೆಲವೊಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಂದು ಜಗತ್ತಿನಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ದೇಶಗಳಲ್ಲಿ ಉತ್ತರ ಕೊರಿಯಾನು ಒಂದು. ಸಣ್ಣ ದೇಶವಾದರೂ ಅಮೆರಿಕದಂತಹ ಶಕ್ತಿಶಾಲಿ ರಾಷ್ಟ್ರಕ್ಕೂ ಉತ್ತರ ಕೊರಿಯಾ ಬಗ್ಗೆ ಚಿಂತೆ. ಯಾಕಂದರೆ ಇದು ಹಲವಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳನ್ನು ತನ್ನಲ್ಲಿ ತಯಾರಿಸಿ ಇಟ್ಟುಕೊಂಡಿದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಮೊದಲು ಉತ್ತರ ಕೊರಿಯಾದ ಇತಿಹಾಸ ನೋಡ್ತಾ ಹೋದರೆ ನಾವು 1945ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಕೊರಿಯಾ ದೇಶ ಎರಡು ಭಾಗಗಳಾಗಿ ವಿಭಜಿತಗೊಂಡಿತು. ಉತ್ತರ ಭಾಗವನ್ನು ಉತ್ತರ ಕೊರಿಯಾ ಅಂತ ಮತ್ತು ದಕ್ಷಿಣ ಭಾಗವನ್ನು ದಕ್ಷಿಣ ಕೊರಿಯಾ ಅಂತ. 1950ರಲ್ಲಿ ಕೊರಿಯನ್ ಯುದ್ಧ ಆರಂಭವಾಯಿತು. ಈ ಯುದ್ಧದಲ್ಲಿ ಉತ್ತರ ಕೊರಿಯಾ ಮತ್ತು ಚೀನಾ ಒಂದೆಡೆ ಆದರೆ ಇನ್ನೊಂದು ಕಡೆ ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಇದ್ದವು. ಈ ಯುದ್ಧದ ನಂತರ ಎರಡು ದೇಶಗಳು ಭಾಗ ಶತ್ರುಗಳಾಗಿ ಉಳಿದವು. ಅಮೆರಿಕಕ್ಕೆ ಉತ್ತರ ಕೊರಿಯಾದ ದೊಡ್ಡ ಚಿಂತೆ ಏನಪ್ಪಾ ಅಂದರೆ ಅದರ ಅಣುಶಕ್ತಿ ಮತ್ತು ಕ್ಷಿಪಣಿಗಳ ಕಾರ್ಯಕ್ರಮ. ಉತ್ತರ ಕೊರಿಯಾ ಹಲವು ವರ್ಷಗಳಿಂದ ಅಣುಬಾಂಬ್ ಅಭಿವೃದ್ಧಿಪಡಿಸುತ್ತಿದೆ. ಅವರು ಹಲವು ಬಾರಿ ಅಣು ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಅದೇ ರೀತಿ ದೂರಕ್ಕೆ ಹಾರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕೂಡ ಅವರಲ್ಲಿವೆ. ಕೆಲವು ಕ್ಷಿಪಣಿಗಳು ಸಾವಿರಾರು ಕಿಲೋಮೀಟರ್ ದೂರ ಹೋಗುವ ಸಾಮರ್ಥ್ಯ ಕೂಡ ಹೊಂದಿದೆ. ಉತ್ತರ ಕೊರಿಯಾ ಅಭಿವೃದ್ಧಿಪಡಿಸಿರುವ ಕೆಲವು ಕ್ಷಿಪಣಿಗಳು ಅಮೆರಿಕದವರೆಗೆ ತಲುಪುವ ಸಾಮರ್ಥ್ಯ ಹೊಂದಿದೆ ಎಂದು ತಜ್ಞರು ಹೇಳ್ತಿದ್ದಾರೆ. ಇಂತಹ ಕ್ಷಿಪಣಿಗಳನ್ನು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ICBM ಎಂದು ಕರೆಯುತ್ತಾರೆ. ಇವು ಅಣುಬಾಂಬ್ ಹೊತ್ತು ಸಾವಿರಾರು ಕಿಲೋಮೀಟರ್ ದೂರ ಹಾರಬಲ್ಲವು. ಅದಕ್ಕಾಗಿ ಅಮೆರಿಕ ಈ ವಿಷಯವನ್ನು ತುಂಬ ಗಂಭೀರವಾಗಿ ನೋಡುತ್ತದೆ. ಮತ್ತೆ ಉತ್ತರ ಕೊರಿಯಾದ ಸೈನಿಕ ಶಕ್ತಿಯನ್ನು ನೋಡ್ತಾ ಬಂದರೆ ಉತ್ತರ ಕೊರಿಯಾ ವಿಶ್ವದ ದೊಡ್ಡ ಸೇನೆಗಳಲ್ಲಿ ಒಂದಾಗಿದೆ. ಸಣ್ಣ ದೇಶವಾದರೂ ಲಕ್ಷಾಂತರ ಸೈನಿಕರು ಇದ್ದಾರೆ. ಸರ್ಕಾರ ತನ್ನ ಸೈನಿಕ ಶಕ್ತಿಯನ್ನು ತುಂಬ ಗಟ್ಟಿಯಾಗಿ ಬೆಳೆಸಿದೆ. ಒಟ್ಟಾರೆ ನೋಡೋದಾದರೆ ಅಮೆರಿಕಕ್ಕೆ ಉತ್ತರ ಕೊರಿಯಾ ಬಗ್ಗೆ ಇರುವ ಭಯದ ಪ್ರಮುಖ ಕಾರಣಗಳು ಅಣುಬಾಂಬ್ ತಯಾರಿಸ್ತಿರೋದು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಪ್ರಯೋಗ ಮಾಡ್ತಾ ಇರೋದು, ಸೈನಿಕ ಶಕ್ತಿ ಮತ್ತು ಅದರ ಸಪೋರ್ಟರ್ಸ್ ಆಗಿರುವಂಥ ಚೈನಾ. ಮತ್ತು ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ವಿಚಾರಗಳನ್ನು, ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುತ್ತೇನೆ. ಆದ್ದರಿಂದ ತಪ್ಪದೆ ನನ್ನ ಚಾನಲನ್ನು, ಇನ್ಫೋ ಕನ್ನಡ ನಾಡು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.